ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಇವತ್ತು 20ನೇ ಶ್ಲೋಕ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ಪರಮಾತ್ಮನಿಗೆ ಯಾವ ತರ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅರ್ಜುನನಿಗೆ. ಎಷ್ಟು ವಿಧದಲ್ಲಿ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ತರ ಹೇಳ್ತಾನೆ ಇದ್ದಾನೆ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಇರೋದು. ನಿನ್ನ ಬಂಧುಗಳು ಯಾರು ಸಾಯಲ್ಲ, ನಿನ್ನ ಗುರುಗಳ ಆತ್ಮ ಸಾಯಲ್ಲ, ನಿಮ್ಮ ತಾತನ ಆತ್ಮ ಸಾಯಲ್ಲ, ಇದರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಅಂತ ಎಷ್ಟು ಹೇಳಿದ್ರೇನು ಅರ್ಜುನನಿಗೆ ಅರ್ಥ ಆಗ್ತಾನೇ ಇಲ್ಲ ನೋಡಿ. ಸಾಮಾನ್ಯ ಮನುಷ್ಯ ಇವಾಗ ಒಂಥರ ಬೇಜಾರಲ್ಲಿದ್ದಾನೆ. ಅಯ್ಯೋ, ಯುದ್ಧರಂಗದಲ್ಲಿ ಬಂದು ಅವ್ರನ್ನೆಲ್ಲಾ ನೋಡಿ ಅವನ ಬುದ್ಧಿ ಓಡ್ತಾನೇ ಇಲ್ಲ ನೋಡಿ. 3 ಲೋಕದ ಗಂಡು ಅವನು. ಇಲ್ಲಿ ಏನಾಗಿದ್ದಾನೆ, ಪದೇ ಪದೇ ಹೇಳ್ತಾನೆ ಇದ್ದಾನೆ ಪರಮಾತ್ಮ ಎಷ್ಟೊಂದು ವಿಧದಲ್ಲಿ. ಅಷ್ಟು ವಿಧದಲ್ಲಿ ಈ ನಾನು ಆತ್ಮಸ್ವರೂಪ, ನೀನು ಆತ್ಮಸ್ವರೂಪ, ನಿನ್ನನ್ನು ನಾನು ನನ್ನನ್ನು ನೀನು ಕೊಲ್ಲಕ್ಕಾಗಲ್ಲ, ಈ ಮಾತು ಮಾತ್ರ ಹೋಗ್ತಾನೆ ಇಲ್ಲ ಅರ್ಜುನ್ ತಲೆಗೆ. ಅದೇಂಗೆ ಸಾಧ್ಯ? ಇದು ಧರ್ಮ ಅಲ್ವಲ್ಲ, ಇದು ಕರ್ಮ ಅಲ್ವಾ? ಇದು ಅವ್ರ ಮೇಲೆ ಯುದ್ಧ ಮಾಡೋದು, ತಾತನ್ನ ಗುರುಗಳ ಮೇಲೆ, ಬಂಧುಗಳ ಮೇಲೆ, ಇದನ್ನೇ ಇಡ್ಕೊಂಡು ಮಾತಾಡ್ತಾ ಇದ್ದಾನೆ ನೋಡಿ. ನಾವು ಅಷ್ಟೇ ಅಲ್ವಾ, ನಮ್ಮ ಮನಸ್ಸಲ್ಲಿ ಏನ್ ಫಿಕ್ಸ್ ಆಗಿದೆಯೋ ಅದು ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ. ಜ್ಞಾನ ಇಲ್ದಿದ್ದಾಗ ಸರಿ ಮಾತಾಡ್ಲಿ, ಈ ಜ್ಞಾನ ತಗೊಂಡುನು ಇಲ್ಲ ಇಲ್ಲ ನಾವ್ ಹೆಂಗ್ ಅನ್ಕೊಂಡಿದ್ದೀವಿ ಇದೇ ಕರೆಕ್ಟ್ ಅಂತ ಇಡ್ಕೊಂಡಿದ್ದೀವಲ್ವಾ. ಅರ್ಜುನನ್ಗಿಂತ ಅತಿ ಅಜ್ಞಾನಿಗಳು ನಾವು. ಯಾಕೆ ಅತಿ ಅಜ್ಞಾನಿಗಳಂದ್ರೆ, ಎಷ್ಟು ವರ್ಷದಿಂದ ಸತ್ಸಂಗ ಕೇಳ್ತಾ ಇದ್ದೀರಾ, ಮತ್ತೆ ನೀವೇನು ಯುದ್ಧರಂಗದಲ್ಲಿಲ್ಲ, ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಕಿವಿಯಲ್ಲಿ ಇಯರ್ಫೋನ್ ಇಟ್ಕೊಂಡು ಕೇಳಿಸ್ಕೊತಾ ಇರೋದು. ಅರ್ಜುನನ್ ತರ ತಳಮಳನೂ ಇಲ್ಲ ನಮ್ಗೆ, ಯಾಕಂದ್ರೆ ನಾವೇನ್ ಯುದ್ಧಕ್ಕೆ ಹೋಗ್ತಾ ಇಲ್ಲ ಅಲ್ವಾ. ಇಷ್ಟು ಆರಾಮಾಗಿ ಕೇಳಿಸ್ಕೊಂಡ್ರು ನಮಗೇನೆ ನಮ್ದು ಅಜ್ಞಾನ ಹೋಗ್ತಾ ಇಲ್ಲ. ಯಾಕೆ? ನಾನ್ ತಿಳ್ಕೊಂಡಿದ್ದೆ ಕರೆಕ್ಟ್. ಅದು ನೀವ್ ಎಷ್ಟು ಹೇಳಿ ನಾನು ಏನ್ ತಿಳ್ಕೊಂಡಿದ್ದೀನ ಅದನ್ನ ಬಿಡಲ್ಲ ಅಂತ ನಾವಿಲ್ಲಿ ಆಟ ಮಾಡ್ತಾ ಇದ್ದೀವಿ. ಅಲ್ಲಿ ಪಾಪ ಅರ್ಜುನನ್ಗೆ ಅರ್ಥ ಆಗದೆ ಆಟ ಮಾಡ್ತಾ ಇದ್ದಾನೆ ನೋಡಿ. ಎಂತ ಅಜ್ಞಾನ ಅಲ್ವಾ. ಅದಕ್ಕೆ ಮತ್ತೆ ಇದೇ ಮಾತು ಎಲ್ಲ ರಿಪೀಟ್ ಮಾಡಿ ಅದನ್ನೇ ಹೇಳೋದು ಕೆಲವು ಶ್ಲೋಕದಲ್ಲಿ ಪರಮಾತ್ಮ. ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ನೋಡಪ್ಪ ಅರ್ಜುನ, ಆತ್ಮ ನಾಶ ಆಗಲ್ಲ, ಅದು ಸಾಯಲ್ಲ, ಅದು ಹುಟ್ಟೋದು ಇಲ್ಲ. ಮತ್ತೆ ಅದು ಇವಾಗ ಒಂಥರ ಇರುತ್ತೆ, ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಂಥರ ಆಗುತ್ತೆ ಅಂತಾನೂ ಇಲ್ಲ. ಮತ್ತೆ ಅದು ಹಿಂದೆ ಇತ್ತು ಇವಾಗಿಲ್ಲ ಅಂತಾನೂ ಇಲ್ಲಪ್ಪ. ಆತ್ಮ ಶಾಶ್ವತ, ನಿತ್ಯವಾಗಿರ್ತಿದೆ, ಅದು ಅಜವಾದದ್ದು. ಶರೀರ ನಾಶವಾಗಿ ಬಿದ್ದರೂ ಆತ್ಮ ನಾಶ ಆಗಲ್ಲ ಅರ್ಜುನ ಅಂತ ಅಂದ್ರೇನು, ಅವನು ಏನೋ ದೃಷ್ಟಿ ಎಲ್ಲೋ ಯೋಚನೆ ಮಾಡ್ಕೊಂಡು ಹ್ಞೂ ಅಂತಾನೇ ಹೇಳ್ತಾ ಇದ್ದಾನೆ ನೋಡಿ. ನಮ್ಗೆ ಏನ್ ಗೊತ್ತಾ, ಈ ಶರೀರ ಸಾಯ್ತಿತ್ತಲ್ವಾ, ಇದೇ ನಾನು, ಇದೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನೋಡಿ. ನಾವು ಹುಡ್ತೀವಿ, ಮತ್ತೆ ಇಷ್ಟು ವರ್ಷ ಅಂತ ಆಯಸ್ ತಗೋತೀವಿ, ಸತ್ತೋಗ್ತೀವಿ, ಮತ್ತೆ ಇನ್ನೊಂದು ಜನ್ಮಕ್ಕೆ ಹೋಗ್ತೀವಿ. ಅಂದ್ರೆ ಈ ಆತ್ಮ ನೋಡಪ್ಪ ಅರ್ಜುನ, ಇದು ಹುಟ್ಟೋದು ಇಲ್ಲ, ಇದು ಸಾವು ಇಲ್ಲ. ನಾವೇನು
ಒಂದು ವರ್ಷ ಇಷ್ಟು ದಿವಸ ಇದ್ವಿ, ಮತ್ತೆ ಇಲ್ಲ ನಮಗೆ ಜೀವಕ್ಕೆ, ಈ ದೇಹಕ್ಕೆ. ಆತ್ಮ ಆತರ ಅಲ್ಲ, ಸ್ವಲ್ಪ ವರ್ಷ ಇರುತ್ತೆ, ಸ್ವಲ್ಪ ವರ್ಷ ಕಾಣಲ್ಲ ಅಂತ ಇಲ್ಲ. ಮತ್ತೆ ನಾವು ಬದ್ಲಾಗ್ತಾ ಇರ್ತೀವಿ. ಚಿಕ್ಕ ವಯಸ್ಸಲ್ಲಿದ್ದಾಗ ಹಿಂಗೆ, ದೊಡ್ಡವರಾಗಿದ್ದಾಗ ಹಿಂಗೆ, ಮತ್ತೆ ವಯಸ್ಸಾದ್ಮೇಲೆ ಹಿಂಗೆ ಅಂತ. ಅಂದ್ರೆ ಅರ್ಜುನ, ಆತ್ಮಕ್ಕೆ ಇವು ಯಾವೂ ಬದಲಾವಣೆ ಇಲ್ಲ. ಚಿಕ್ಕ ಮಗುವಲ್ಲಿದ್ದಾಗ ಚಿಕ್ಕ ಆತ್ಮ, ಮಧ್ಯ ವಯಸ್ಸಿಗೆ ಬಂದ್ಮೇಲೆ ಸ್ವಲ್ಪ ವಯಸ್ಸಾದ ಆತ್ಮ, ಮತ್ತೆ ನಮ್ಮ ದೇಹಕ್ಕೆ ವಯಸ್ಸಾಗಿ ವಾರ್ಧಕ್ಯ ಬಂದಾಗ ಆತ್ಮಕ್ಕೂ ವಾರ್ಧಕ್ಯ ಆಗುತ್ತೆ. ಈ ತರ ಅಲ್ವೇ ಅಲ್ಲ ಅರ್ಜುನ, ಚೆನ್ನಾಗಿ ತಿಳ್ಕೊ. ಒಂದೇ ಒಂದು ಆತ್ಮ, ಅದೊಂದೇ ಚೈತನ್ಯ ಸ್ವರೂಪ. ಅದರಿಂದಾನೇ ಇಡೀ ಪ್ರಪಂಚ ಎಲ್ಲ ಚೈತನ್ಯದಿಂದ ಇರೋದಪ್ಪ. ನೀನು ಧೈರ್ಯದಿಂದ ಯುದ್ಧ ಮಾಡು, ನಿನಗೆ ಯಾವುದೂ ದೋಷ ಬರೋದೇ ಇಲ್ಲ ಅಂತ ಎಷ್ಟು ಹೇಳಿದ್ರೇನು ಹೋಗ್ತಾನೆ ಇಲ್ಲ ನೋಡಿ ಅರ್ಜುನನ್ ತಲೆಯಲ್ಲಿ. ಸುಮ್ನೆ ಪರಮಾತ್ಮನ ಮುಖ ನೋಡ್ತಾನೇ ಇದ್ದಾನೆ. ಏನ್ ಹಿಂಗ್ ಹೇಳ್ತಾನೆ, ಒಂದೊಂದ್ಸಲ ಒಂದೊಂದ್ ಹೇಳ್ತಾನಲ್ವಾ, ಯಾವ ಮಾತು ನಂಬಲಿ ನಾನು ಅಂತ. ಯಾವಾಗ ನೋಡಿ ನಾವು ಈ ಶಾಸ್ತ್ರಕ್ಕೆ ಶರಣಾಗತಿ ಆಗ್ಬೇಕು, ಈ ಗುರುವಿನ ವಾಕ್ಯಕ್ಕೆ ಶರಣಾಗತಿ ಆಗ್ಬೇಕು. ನೋಡಿ, ನನಗೇನೂ ಗೊತ್ತಿಲ್ಲ, ನೀವೇನ್ ಹೇಳ್ತಿರೋ ತಿಳ್ಕೋತೀನಿ ಅಂತ ಶರಣಾಗತಿ ಆಗ್ಬೇಕು. ಅವನು ಪರಮಾತ್ಮ ಅವನಿಗೆ ಅರ್ಜುನ ಹೇಳಿದಾನೆ, ನಾನು ನಿನ್ನ ಶಿಷ್ಯ ಆಗ್ತೀನಿ, ನನಗೆ ಎಲ್ಲಾ ಹೇಳು, ನಿನಗೆ ಶರಣಾಗತಿ ಆಗಿದ್ದೇನೆ ಅಂತ ಹೇಳ್ತಾರೆ. ನಾವು ಹೇಳ್ತೀವಲ್ವಾ, ನಾವು ನಿಮ್ಗೆ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀವಿ, ಹೂವು ಇಡ್ತೀವಿ, ಯಾವಾಗ್ಲೂ ನಮಸ್ಕಾರ ಮಾಡ್ಕೋತೀವಿ ಅಂತ. ಯಾವಾಗ್ಲೂ ಇವೆಲ್ಲ ಮಾಡಿದ್ರೆ ಯಾಕೆ ಗುರುವಿನ ಜ್ಞಾನ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇಲ್ಲ? ಇವಾಗ್ಲೂ ವಾದಿಸ್ತೀರಲ್ವಾ ತಪ್ಪನ್ನ ನೋಡ್ಸಕ್ ಹೋದ್ರೆ, ಹಂಗಲ್ಲ, ಹಿಂಗೆ, ಅದಲ್ಲ, ಇದು. ಗುರುವಿಗೆ ಒಂದೇ ಒಂದು ಮುಖ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಮ ಮಾತಲ್ಲಿ ವ್ಯತ್ಯಾಸ ಆದ್ರೆ ಗೊತ್ತಾಗುತ್ತೆ ಇನ್ನು ಇವ್ರಿಗೆ ಬಂದಿಲ್ಲ ಅಂತ. ಅಂದ್ರೇನು, ಒಪ್ಕೊಳಕ್ಕೆ ಅಹಂಕಾರ ತಯಾರಿಲ್ಲ. ಇಲ್ಲ, ನಂದು ಇದೇ ಕರೆಕ್ಟ್ ಅಂತ ಹಂಗೆ ಒತ್ತಾಡ್ತೀವಿ. ಅದಕ್ಕೆ ಅತ್ಯಂತ ಶ್ರದ್ಧೆಯಿಂದ ಶರಣಾಗ್ಬೇಕು ನೋಡಿ ಶಾಸ್ತ್ರಕ್ಕೆ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಹಿರಣ್ಯಕಶಿಪುವಿಗೆ ಶಕ್ತಿ ಜಾಸ್ತಿ ಇತ್ತು, ಪರಮಾತ್ಮನ ಸೌಮ್ಯ ಸ್ವರೂಪ ಅವನಿಗೆ ಪ್ರತ್ಯಕ್ಷ ಆಗ್ಲಿಲ್ಲ. ಅದೇ ಪ್ರಹ್ಲಾದ ಏನಾಗಿದ್ದ, ಶರಣಾಗತಿ ಆಗಿದ್ದ, ಅದಕ್ಕೆ ಹರಿ ಪ್ರತ್ಯಕ್ಷನಾದ. ಹಂಗೆ ಬುದ್ಧಿ ಉಪಯೋಗಿಸ್ತಾ ಇದ್ದೀವಿ ನಾವು. ಶರಣಾಗತಿಯಿಂದ ತತ್ವ ಕೇಳ್ತಾ ಇಲ್ಲ, ಸತ್ಸಂಗ ಕೇಳ್ತಾ ಇಲ್ಲ, ಬುದ್ಧಿಯಿಂದ ನಾವು ಕೇಳ್ತಾ ಇದ್ದೀವಿ. ನಾನಿದು, ನನ್ಗೆಲ್ಲ ಗೊತ್ತು, ನೀವೇನೇ ಹೇಳೋದು ಮಾಮೂಲಿ ಕೇಳ್ತೀನಿ, ನಾನೇನ್ ತುಂಬಾ ಉಪನ್ಯಾಸ ಕೇಳಿದ್ದೀನಿ, ತುಂಬಾ ಪುಸ್ತಕ ಓದಿದ್ದೀನಿ, ಏನೋ ನಿಮ್ದು ಕೇಳಿಸ್ಕೊತಾ ಇದ್ದೀನಿ. ಈ ತರ ಬುದ್ಧಿಯಿಂದ ನಾವು ಕೇಳ್ತಾ ಇರೋದ್ರಿಂದ ನಮಗೆ ಈ ಜ್ಞಾನದ ವಾಕ್ಯಗಳು ಕೆಲಸ ಮಾಡ್ತಾನೆ ಇಲ್ಲ. ಅತ್ಯಂತ ವ್ಯಾಮೋಹ ಅರ್ಜುನನಿಗಿದ್ದಂಗೆ ನಮಗೂ, ಕುಟುಂಬದ ಮೇಲೆ, ಮಕ್ಕಳ ಮೇಲೆ. ಅವ್ರು ಹೇಳಿದ್ದೇ ಸತ್ಯ. ಯಾವಾಗ ನಾವು ಇವೆಲ್ಲ ಈ ಸರ್ವಧರ್ಮಾನ್ ಪರಿತ್ಯಜ್ಯ, ನಾವೇನೇನ್ ಇಟ್ಕೊಂಡಿದ್ದೀವಿ ನೋಡಿ ಮನಸ್ಸಲ್ಲಿ, ಅದನ್ನೆಲ್ಲ ಬಿಟ್ಟು ಅವನಿಗೆ ಶರಣಾಗತಿ ಆಗ್ಬೇಕು ನೋಡಿ. ಆವಾಗ ನೋಡ್ಕೊಳ್ಳಿ, ನಿಮ್ಗೆ ಆತ್ಮನ ದರ್ಶನನೇ ಆಗುತ್ತೆ. ಯಾಕೆ ಕೆಲವರು ಶಿಷ್ಯರು ತಮ್ಮ ಗುರುವನ್ನ ಅಷ್ಟೊಂದು ಹೊಗಳೋದು ಅಂದ್ರೆ ಇದೇ ಕಾರಣ ನೋಡಿ. ಶ್ರದ್ಧೆ ಶರಣಾಗತಿಯಿಂದ ಸತ್ಸಂಗ ಕೇಳಿರ್ತಾರೆ, ಅತ್ಯಂತ ಆನಂದ. ಕಷ್ಟಗಳಿಂದ ಹೊರಗಡೆ ಬಂದಿರ್ತಾರೆ, ಅದೇ ಮುಕ್ತಿ ನೋಡಿ. ನಾನಿವ್ರಿಗೆ ಹೆಂಡತಿ, ನಾನಿವ್ರಿಗೆ ತಾಯಿ, ನಾನಿವ್ರಿಗೆ ಅದು ಇದು, ಇದೇ ಸತ್ಯ ಅಂತ ಇಟ್ಕೊಂಡಿದ್ದೀವಲ್ವಾ. ಈ ಶಾಸ್ತ್ರದ ಚಿಂತನೆಯಿಂದ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಅದು ಅಲ್ಲ, ನಾನು ಆತ್ಮ ಸ್ವರೂಪ ಅಂತ ಗೊತ್ತಾಗಿ ಅದಕ್ಕೆ ಅವರ ಗುರುಗಳನ್ನ ಅವರು ಅಷ್ಟೊಂದು ಹೊಗಳೋದು, ಅಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡೋದು. ಅದಕ್ಕೆ ಇಲ್ಲಿ ನಿನ್ನಲ್ಲಿ ಶರಣಾಗತಿ ಬಂತು ಅಂದ್ರೆ ನೀನು
ಆ ಆತ್ಮದರ್ಶನ ಮಾಡ್ಕೋತೀಯ ಈ ಸತ್ಸಂಗದ ವಾಕ್ಯಗಳಿಂದ. ಶರಣಾಗತಿ ಬಂದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಆತ್ಮನನ್ನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ನಿಮ್ಮಲ್ಲಿ ಸುಖ ದುಃಖ ಏನೇ ಬರ್ಲಿ ಸಮವಾಗಿ ಸ್ವೀಕಾರ ಮಾಡ್ತಾ, ಇಲ್ಲ ಗುರೂಜಿ ನಿಮ್ಮ ವಾಕ್ಯಕ್ಕೆ ನಾನು ಶರಣಾಗಿದ್ದೇನೆ ಅನ್ಕೊಳ್ಳಿ. ಆಮೇಲೆ ಗೊತ್ತಾಗ್ತೈತೆ ಅವನು ನನ್ನಲ್ಲೇ ಇಲ್ಲ, ಎಲ್ಲರಲ್ಲೂ ಇದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ ಅಂತ ಅರ್ಜುನ. ಹಂಗಾಗಿ ನೀನು ಈ ಮೋಹ ವ್ಯಾಮೋಹ ಬಿಡು ಮೊದಲು. ನೀನು ಈ ವ್ಯಾಮೋಹದಿಂದ ನಿನಗೇನಾಗ್ತಾ ಇಲ್ಲ, ಅಯ್ಯೋ ನನ್ನವರು ಅಂತ ಇದೆ ಅಲ್ವಾ? ಅಲ್ಲ, ನನ್ನವರಲ್ಲೂ ಆತ್ಮ ಇದೆ, ನನ್ನಲ್ಲೂ ಆತ್ಮ ಇದೆ ಅಂತ ನಿನಗೆ ಬರ್ತಾ ಇಲ್ವಲ್ಲ ಅರ್ಜುನ? ಎಷ್ಟು ಹೇಳ್ತಾ ಇದ್ರೇನು ಏನಾಗ್ತಿದೆ, ಅರ್ಥ ಆಗ್ತಾನೆ ಇಲ್ಲ ಅರ್ಜುನನಿಗೆ. ಇಲ್ಲ ಇಲ್ಲ, ನಂದೇ ಕರೆಕ್ಟ್ ಅಂತಾನೆ ಬರ್ತಾ ಐತೆ. ನಮ್ಮವ್ರು ಹಿಂಗೆ, ನಮ್ಮವ್ರಿಗೆ ನಾನು ಹಿಂಗ್ ಮಾಡ್ಬೋದಾ? ನಾನ್ ಮಾಡಿದ್ರೆ ಏನು ಇವ್ರಿಗೆ ಕೃಷ್ಣನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ. ಅದಕ್ಕೆ ಒಂದ್ಸಲ ಪರೀಕ್ಷಿತ್ ಮಹಾರಾಜನ್ಗೆ ಒಬ್ರು ಹೇಳ್ತಾರಂತೆ, ನೀನು 7 ದಿವಸದಲ್ಲಿ ಸರ್ಪ ಕಚ್ಚಿ ಸತ್ತೋಗ್ತೀಯಾ ಅಂತ ಒಬ್ಬ ಋಷಿ ಶಾಪ ಕೊಟ್ಬಿಡ್ತಾರಂತೆ. ಭಯ ಅಲ್ವಾ ಎಂತವ್ರಿಗೂ. ಅವಾಗ ತಕ್ಷಣ ಪರೀಕ್ಷಿತ್ ಮಹಾರಾಜ ತುಂಬಾ ಭಯ ಆಗ್ಬಿಡ್ತಿತ್ತಂತೆ, ಏನಪ್ಪಾ ಹಿಂಗ್ ಹೇಳ್ಬಿಟ್ರು ಅಂತ. ಅವಾಗ ಅವರು ಶುಕಮುನಿ ಬಳಿ ಬರ್ತಾರಂತೆ. ಏನ್ ಸ್ವಾಮಿ ಹಿಂಗ್ ಹೇಳಿದ್ದಾರೆ, ಒಬ್ಬ ಋಷಿ ಶಾಪ ಕೊಟ್ಬಿಟ್ಟಿದ್ದಾರೆ ನನಗೆ, ನಿನ್ನು ಸರ್ಪ ಕಚ್ಚಿ 7 ದಿವಸದಲ್ಲಿ ಸಾಯ್ತೀಯಾ ಅಂತ. ಅವಾಗ ನೋಡಿ, ಅವರು ಧೈರ್ಯ ಹೇಳಲಿಲ್ವಂತೆ, ಸಾವನ್ನು ನಿವಾರಣೆ ಮಾಡ್ಲಿಲ್ಲಂತೆ. ಅಂದ್ರೆ 7 ದಿವಸ ಕಾಲ ಅವ್ರಿಗೆ ಭಾಗವತನ ಉಪದೇಶ ಮಾಡ್ತಾರಂತೆ ನೋಡಿ. ಆ ಭಾಗವತ ಕೇಳ್ತಾ ಪರೀಕ್ಷಿತ್ ಮಹಾರಾಜನಿಗೆ 7 ದಿವಸ ನಾನು, ನನ್ನ ದೇಹ ನಂದು ಅನ್ನೋ ಸಂಬಂಧ ಕಟ್ಟಾಗ್ಬಿಟ್ಟು, ಹೌದು ನಾನು ಆತ್ಮ ಸ್ವರೂಪ ಅಲ್ಲ, ಅವರ ಶಾಪದಿಂದ ನಾನ್ ಹೆಂಗೆ ಸತ್ತು ಹೋಗ್ತೀನಿ, ನನ್ಗೆ ಸಾವಿಲ್ವಲ್ಲ ಅನ್ನೋ ಧೈರ್ಯ ಬಂತಂತೆ ನೋಡಿ. ಸಾವು ಬರೋಕ್ ಮೊದ್ಲೇನೆ ಗೆದ್ದು ಬಿಟ್ನಂತೆ ಸಾವನ್ನ. 7 ದಿವಸ ಸತ್ಸಂಗ ಕೇಳಿದ್ದು. ನಾವು ಈ ಜನ್ಮ ಅಲ್ಲ, ಎಷ್ಟು ಜನ್ಮಗಳಿಂದ ಕೇಳ್ತಾ ಬಂದೇ ಇದ್ದೀವಿ, ಎಷ್ಟು ವಿವರವಾಗಿ ಕೇಳ್ತಾ ಇದ್ದೀವಿ. ಅಂದ್ರೇನು, ನಾನಿಂತವಳು, ನನ್ನ ಹೆಸರು ಇದು, ನಾನ್ ಹಿಂಗಿರೋದು, ನಾನ್ ಇಂಥವ್ರಿಗೆ ಹೆಂಡತಿ, ನಾನ್ ಇಂಥವ್ರ ಮಕ್ಕಳು, ಅವ್ರದ್ದು ಹೇಳ್ದಂಗ್ ಕೇಳಿದ್ದೇನೆ ಅಲ್ವಾ ಆನಂದ ಸಿಕ್ಕೋದು ಅಂತ ಈ ವ್ಯಾಮೋಹದ ಕಡೆನೆ ವಾಲ್ತಾ ಇದ್ದೀವಿ. ಹೌದು, ಈ ಜ್ಞಾನನ ತಿಳ್ಕೊಂಡ್ರೆ ಅಲ್ವಾ ನಾನು ಆನಂದವಾಗಿರಕ್ ಸಾಧ್ಯ, ಇದೊಂದೇ ಅಲ್ವಾ ನನ್ನ ಹೊರಗಡೆ ತರೋದು ಅಂತ ಯಾರಿಗಾದ್ರೂ ಬಂದಿದ್ಯಾ? ನಿಮ್ಗೆ ಪ್ರಶ್ನೆ ಮಾಡ್ಕೊಳ್ಳಿ. ಬರೀ ಈ ವ್ಯವಸ್ಥೆಗಳಲ್ಲೇ ಆ ಮಗ ಪ್ರೀತಿ ಮಾಡ್ತಾ ಇಲ್ಲ, ಏನೋ ಒಂದು ಮಂತ್ರ ಹಾಕ್ಸೋಣ, ಇವನಿಗೆ ಮದ್ವೆ ಆಗ್ತಾ ಇಲ್ಲ, ಏನೋ ಒಂದ್ ಮಾಡೋಣ, ಮಗಳಿಗೆ ಕೆಲ್ಸ ಸಿಗ್ತಾ ಇಲ್ಲ, ಇದನ್ನ ಮಾಡೋಣ, ಹಿಂಗೆ ಇಲ್ಲಿಲ್ಲೇ ಈ ವ್ಯವಸ್ಥೆನ ಸರಿ ಮಾಡಕ್ ಹೋಗ್ತಾ ಇದ್ದೀವಿ. ಸಾಧ್ಯನೇ ಇಲ್ಲ. ಅದು ಮಾಡಿದ್ರೆ ಇದು ಮಾಡಿದ್ರೆ, ಆ ಮುಹೂರ್ತ ನೋಡಿ ಇದನ್ ಮಾಡೋಣ, ಇದರಿಂದ ಅದಾಗ್ತೈತೆ ಅಂತ. ಒಂದೇ ಒಂದು ನೋಡಿ, ಜಗತ್ತಲ್ಲಿ ಏನ್ ಸತ್ಯ ಇರೋದು ಅಂದ್ರೆ, ಈ ಭಗವದ್ಗೀತೆಯಲ್ಲಿ ಏನು ಜ್ಞಾನ ಇದೆಯಾ, ಇದೊಂದೇ ಸತ್ಯ ಅಂತ ನಮ್ಗೆ ಯಾವಾಗ ತಿಳಿತೈತೆ ನೋಡಿ, ಆವಾಗ ನಾವು ಈ ಆತ್ಮನನ್ನ ತಿಳಿಯೋಕೆ ಸಾಧ್ಯ ನೋಡಿ. ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಬಸವಣ್ಣನವ್ರಿಗೆ ನೋಡಿ ಎಷ್ಟು ಚಿಕ್ಕ ವಯಸ್ಸಿಗೆ ಬಂದ್ಬಿಡ್ತು, ಅವ್ರಿಗೆ ಬಂತು ಸೂಕ್ಷ್ಮವಾದ ಜ್ಞಾನ. ಹೌದು, ಯಾಕೆ ಈ ಆಚರಣೆಗಳನ್ನು ಮಾಡೋದು ಜನ ಎಲ್ಲ? ಈ ಆಚರಣೆಗಳನ್ನು ಮಾಡೋದ್ರಿಂದ ಏನು ಸಾಧಿಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಆಚರಣೆಗಳಲ್ಲಿ ವಿಚಾರನೇ ಇಲ್ಲ. ಅದಕ್ಕೆ ಹೇಳ್ತಾರಲ್ವಾ, ಕಲ್ಲ ನಾಗರ ಕಂಡರೆ ಹಾಲನೆರೆಯುವರು, ನಿಜವಾದ ನಾಗರ ಬಂದರೆ ಹೊಡೆದು ಸಾಯಿಸುವರು ಅಂತ. ಅದೇ ಇಲ್ವಾ ನಾವು ಮಾಡೋದು? ಹೊಟ್ಟೆಯ ಮೇಲೆ ಹುಟ್ಟೋರಗವ ಕಟ್ಟಿದರೆ ಹಸುವು ನೀಗೀತೆ,
ನೋಡು, ಹೊಟ್ಟೆ ಮೇಲೆ ಆ ಊಟದ ಗಂಟನೆಲ್ಲ ಕಟ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆ ಹಸು ಹೋಗುತ್ತಾ ಅಂತ ಅವ್ರಿಗೆ ಬಂತು ನೋಡಿ. ಅದಕ್ಕೆ ಅವ್ರು ನಿಂತ್ಕೊಂಡ್ರು. ಈ ಏನೇನಿದೆ ನೋಡಿ, ಈ ಆಚರಣೆಗಳು, ದುರಾಚರಣೆಗಳು, ಇವನ್ನೆಲ್ಲ ತೆಗೆದ್ಬಿಡಿ, ಇದರಿಂದ ಪರಮಾತ್ಮ ಸಿಕ್ಕಲ್ಲ ಅಂತ ಹೇಳಿದ್ರು ಅವರು. ಕೇಳಿದ್ವಾ ನಾವು? ಜನ್ಮ ಜನ್ಮದಲ್ಲೂ ಒಬ್ಬೊಬ್ರು ಬಂದು ಮಹಾಜ್ಞಾನಿಗಳು ನೋಡಿಯಪ್ಪ, ಪರಮಾತ್ಮ ನೀವೇ ಪರಮಾತ್ಮ ಸ್ವರೂಪ, ನಿಮ್ಮಲ್ಲಿರೋ ಆತ್ಮನ್ನ ತಿಳ್ಕೊಳ್ಳಿ, ಈ ವ್ಯವಹಾರ ಪೂಜೆ ಇದರಿಂದ ಪರಮಾತ್ಮ ಸಿಕ್ಕಲ್ಲ ಅಂತ ಎಷ್ಟು ಹೇಳಿದ್ರೇನು ನಾವು ಹೋಗ್ತಾನೇ ಇಲ್ಲ ನೋಡಿ. ಅರ್ಜುನನಿಗೂ ಹೋಗ್ತಾ ಇಲ್ಲ, ನಮಗೂನು ಹೋಗ್ತಾನೆ ಇಲ್ಲ. ಬುದ್ಧನಿಗೆ ಬಂತು, ಕೊನೆ ಸಮಯದಲ್ಲಿ ಪರೀಕ್ಷಿತ್ ರಾಜನ್ಗೂ ಬಂತು ನೋಡಿ. ನಾನ್ ಸತ್ತೋಗ್ತೀನಿ, ಏನಂತ ನಿಜಾನ ಇದು ಅಂತ ಹೋಗ್ ಕೇಳ್ದ. ಈ ಶಾಸ್ತ್ರ ಚೆನ್ನಾಗಿ 7 ದಿವಸದಲ್ಲಿ ಭಾಗವತ ಅರ್ಥ ಆಯ್ತು, ಅವನು ಅಲ್ಲೇ ಸಾವನ್ನಗಿದ್ದ. ನಾವು ನಾಳೆ ಏನಾಗುತ್ತೋ ಏನೋ, ನನ್ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ, ಏನಾಗುತ್ತೋ ಏನೋ, ನನ್ ಕಾಯಿಲೆ ಐತಿ, ಏನಾಗುತ್ತೋ ಏನೋ, ಅಯ್ಯೋ ದುಡ್ಡೇ ಇಲ್ಲ, ನಮ್ಗೆ ಏನಾಗುತ್ತೋ ಏನೋ, ಹಿಂಗೇ ಇದ್ದೀವಿ ನೋಡಿ. ಅದಕ್ಕೆ ಅರ್ಜುನನ ಮುಖ ನೋಡ್ದ ಪರಮಾತ್ಮ, ಕಾಣಿಸ್ತಾ ಐತಿ ಮುಖದಲ್ಲಿ, ನೀ ಹೇಳೋದ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ, ನಾನ್ ತಿಳ್ಕೊಂಡಿದ್ದೆ ಸತ್ಯ, ನೀನ್ ಏನೇನೋ ಹೇಳ್ತಾ ಇದೀಯ, ಸುಮ್ನೆ ಬಾಯಿ ಮುಚ್ಕೊಂಡ್ ಕೇಳಿಸ್ಕೊತಾ ಇದ್ದೀನಿ. ಗೊತ್ತಾಗುತ್ತಲ್ವ ನಮಗುನು. ಎದುರು ವ್ಯಕ್ತಿಗಳಲ್ಲಿ ಭಕ್ತಿಯಿಂದ ಕೇಳ್ತಾರ, ಶ್ರದ್ಧೆಯಿಂದನ, ಉತ್ಸಾಹದಿಂದನ, ಬೇಕಾಬಿಟ್ಟಿ ಕೇಳ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತಲ್ವಾ. ಅದಕ್ಕೆ ಪರಮಾತ್ಮ ನೋಡೋಣ ಅಂತ ಹೇಳಿ ಇನ್ನೊಂದು ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರೆ. ವೇದ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ಅಂದ್ರೆ ತಿಳ್ಕೋಪ, ತಿಳಿ ಸ್ವಲ್ಪ ಅರ್ಜುನ. ಯಾಕೆ ನೀನು ಸತ್ತೋಗ್ತಾರೆ ಅಂತ ಇದೆಯಲ್ವಾ? ಯಾರನ್ನ ಸಂಹಾರ ಮಾಡಿದ್ರೆ ಪಾಪ ಅಂತ ನೀನ್ ಅನ್ಕೋತಾ ಇದೀಯಾ? ನೋಡು, ನಾನು ಹೇಳ್ತೀನಿ, ಈ ಆತ್ಮ ತತ್ವಕ್ಕೆ ನಾಶ ಇಲ್ಲ, ಇದು ಶಾಶ್ವತವಾಗೋದು. ಮತ್ತೆ ಅವ್ಯಯ, ಇದು ಇಷ್ಟೇ ಬರ್ತೈತೆ, ಆಮೇಲೆ ಇದು ಲೆಕ್ಕಕ್ಕೆ ಬರಲ್ಲ, ಖರ್ಚಾಗೋಂತದ್ದು ಈ ತರನೂ ಅಲ್ಲ. ಮತ್ತೆ ಅಜ, ಈ ಆತ್ಮ ಹುಟ್ಟಿಲ್ಲಪ್ಪ, ಮತ್ತೆ ಸಾಯೋದು ಇಲ್ಲ. ಇಂಥ ಅವಿನಾಶಿನ ನೀನು ಹೆಂಗೆ ಸಾಯಿಸ್ತೀನಿ ನಾನು ಅಂತ ಹೇಳ್ತಾ ಇದೀಯಲ್ವಾ? ಹುಟ್ಟದೇ ಇರೋದನ್ನ ಹುಟ್ಟಿತು ಅಂತೀವಿ, ಸಾಯ್ದೇ ಇರೋದನ್ನ ಸತ್ತೋಯ್ತು ಅಂತ ಹೇಳ್ತೀವಲ್ವಾ? ಅದು ಹೆಂಗೆ ನೀನು ಅರ್ಥ ಮಾಡ್ಕೋತಾ ಇದೀಯಾ? ಯಾರು ನಿನ್ನ ತಲೆಯಲ್ಲಿ ಇದೆಲ್ಲ ತುಂಬಿಸಿದ್ದು? ನಾನ್ ಹೇಳ್ತಾ ಇದ್ದೀನಲ್ವಾ, ಅರ್ಥ ಮಾಡ್ಕೋ ಅಂತ ಹೇಳಿದ್ರೇನು ಅರ್ಥ ಆಗ್ತಾನೇ ಇಲ್ಲ. ನಮ್ಗ ಹಂಗೆ ಇಲ್ವಾ? ಯಾರನ್ನ ಏನನ್ನ ಕೇಳಿದೆ ಅಂದ್ರೆ, ದಾನ ಕೊಟ್ಟಿಲ್ಲ ಅಂದ್ರೆ ಪಾಪ ಬಂದ್ಬಿಡ್ತಿದೆ, ಅಯ್ಯಪ್ಪ ಏನ್ ಮಾಡೋದು ಅಂತ ಏನೇನೋ ಸುಳ್ಳು ಹೇಳೋದು, ಏನೇನೋ ಮಾಡ್ಬಿಡೋದು. ಅಲ್ಲ, ಪಾಪ ಹೆಂಗ್ ಬರ್ತಿದ್ದೆ? ಯಾವಾಗ ನಾವು ಚೆನ್ನಾಗಿ ಓದೋನ್ ಕಾಲನ್ನ ಎಳೆದ್ರೆ ಪಾಪ ಬರ್ತಿದೆ. ಎಜುಕೇಶನ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅಯ್ಯೋ ಪಾಪ ಬಂದ್ಬಿಡ್ತಿದ್ದೇನೋ, ಏನಾಗುತ್ತೋ ಏನೋ ಅಂತ ಈ ತರ ಯೋಚನೆ ಮಾಡೋದು ನಾವು. ಯಾರನ್ನ ಕೊಂದ್ರೆ ನಿನ್ಗೆ ಪಾಪ ಬರ್ತಿದೆ ಅಂತ ಹೇಳ್ತೀಯಲ್ವಾ? ಆ ಶರೀರನ ನೀನು ಕೊಲ್ಲದೇ ಇದ್ರೇನು ಅರ್ಜುನ, ಅದು ನಾಶ ಆಗ್ಲೇಬೇಕು. ಅದು ನಿಯಮ, ಜಗತ್ತಿನ ನಿಯಮ. ಅದು ಅವರವರ ಪ್ರಾರಬ್ಧಕ್ಕೆ ತಕ್ಕಂಗೆ 20 ವರ್ಷ 70 ವರ್ಷ, 1 ತಿಂಗಳು, 1 ದಿವಸ ಹಿಂಗೆ ಇರ್ತಿದೆ. ಅವರೇ ಸತ್ತೋಗ್ತಾರೆ ಅಪ್ಪ, ನೀನು ಯೋಚನೆನೇ ಮಾಡ್ಬೇಡ. ನಮ್ಮ ಒಳಗಡೆ ಒಂದು ಶಾಶ್ವತವಾದ ಆತ್ಮ ತತ್ವ ಇದೆ ಅರ್ಜುನ, ಅದನ್ನ ಅರ್ಥ ಮಾಡ್ಕೋ ಅಂತ ಎಷ್ಟು ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಾನೇ ಇಲ್ಲ ನಮ್ಗೆ. ನೀವು ಫಸ್ಟ್ ಅರ್ಜುನ ಚೆನ್ನಾಗಿ ತಿಳ್ಕೊ, ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ತಿಳ್ಕೊ, ನನಗೆ ಸಾವಿಲ್ಲ, ನನ್ನ ಆತ್ಮಕ್ಕೆ ಸಾವಿಲ್ಲ, ನನ್ನ ಗುರುವಿನ ಆತ್ಮಕ್ಕೂ ಸಾವಿಲ್ಲ, ನಮ್ಮ ತಾತನ ಆತ್ಮಕ್ಕೂ ಸಾವಿಲ್ಲ. ಈಗ ಅವನ್ಗೆ ಅದೇ ಬಂದಿರೋದಲ್ವಾ,
ದೊಡ್ಡವ್ರು ಹೇಳ್ತಾರೆ ದೊಡ್ಡವ್ರನ್ನ ಸಾಯಿಸ್ಬಾರ್ದು, ಗುರುಗಳನ್ನ ಸಾಯಿಸ್ಬಾರ್ದು ಅಂತ. ಅದೇ ತುಂಬಿಕೊಂಡ್ಬಿಟ್ಟಿದೆ ಅವನಿಗೆ. ಅಲ್ಲ, ಅಧರ್ಮಿಗಳನ್ನ ಅವ್ರ ಮೇಲೆ ಯುದ್ಧ ಮಾಡ್ಬೇಕು, ಏನಾದ್ರೇನು ಮಾಡ್ಲೇಬೇಕು, ನಿನ್ನಿಂದ ಅವ್ರಿಗೆ ಸಾವು ಇಲ್ಲ. ನೋಡು, ಪರಮಾತ್ಮನೇ ಹೇಳ್ತಾ ಇದ್ದಾನೆ, ನನ್ನಿಂದನೂ ಯಾರಿಗೂ ಸಾವಿಲ್ಲ ಅಂತ. ನಾವೇನ್ ಮಾಡ್ತೀವಿ? ಎಷ್ಟು ಪೂಜೆ ಮಾಡ್ದೆ, ಏನೇನ್ ಮಾಡ್ದೆ, ಕರ್ಕೊಂಡೋಗ್ಬಿಟ್ಟೆ ನೋಡು ನೀನೆಂತ ಅವನು ದೇವರು ಅಂತ ಹೇಳ್ತೀವಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ಯಾರಿಂದಲೂ ಯಾರನ್ನು ಸಾಯಿಸಕ್ ಆಗಲ್ಲ, ನನ್ನಿಂದನೂ ಆಗಲ್ಲ ಅಂತ ಹೇಳಿದ್ರೇನು ನಾವ್ ಏನ್ ಮಾಡ್ತೀವಿ? ಏನ್ ಸಮಸ್ಯೆ ಬಂದ್ರೆ ನಿನ್ನಿಂದ ಸಮಸ್ಯೆ, ನಿನ್ಗೆ ಎಷ್ಟು ಪೂಜೆ ಮಾಡ್ದೆ, ಎಷ್ಟು ಹೂವ ಇಟ್ಟೆ, ಎಷ್ಟು ಮೋಸ ಆಗೋಯ್ತು ನಮ್ಗೆ, ಎಂತೆಂತ ದುಃಖ ನಮ್ಮ ಮನೆಯಲ್ಲಿ, ಅವ್ರು ಸತ್ತೋದ್ರು ಇವ್ರು ಸತ್ತೋದ್ರು ಅಂತ ಹೇಳಿ. ಕೆಲವ್ರು ನನ್ಗೆ ಗೊತ್ತಿದ್ದಾರೆ, ಒಬ್ರು ಪೂಜೆ ಮಾಡೋದೇ ಬಿಟ್ಬಿಟ್ಟು ಕ್ರಿಶ್ಚಿಯಾನಿಟಿಗೆ ಸೇರ್ಕೊಂಡ್ಬಿಟ್ರು, ಅವ್ರು ಹಿಂದೂ. ಯಾಕೆ ಅಂದ್ರೆ ಅವ್ರ ಮಗ ಸತ್ತೋಗ್ಬಿಟ್ಟ. ಯಾರ ಮನೆಯಲ್ಲೂ ಯಾರು ಸತ್ತೋಗಿಲ್ವಾ ನೋಡಿ. ಹಂಗೆ ಅರ್ಜುನನ್ಗೂ ಇಲ್ಲಿ ನಮ್ಮ ತಾತ ಸತ್ತೋಗ್ಬಿಟ್ರೆ, ನಮ್ಮ ಗುರು ಸತ್ತೋಗ್ಬಿಟ್ರೆ ಅಂತ. ಅದಕ್ಕೆ ನಾವೆಲ್ಲ ನಮ್ಮ ಸತ್ಸ್ವರೂಪದಿಂದ ಅವಿನಾಶಿಗಳು ಅರ್ಜುನ, ನಾವು ಸಾಯೋದೇ ಇಲ್ಲಪ್ಪ, ನೀನು ಧೈರ್ಯದಿಂದ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಡ್ರೇನು ಸಾಕು, ನಮ್ಗೆ ಎಷ್ಟೋ ಕರ್ಮಗಳು ನಾಶ ಆಗುತ್ತೆ. ನಾವ್ ಹಂಗೆ ತಿಳ್ಕೊತೀವ? ಅಷ್ಟು ಬೇಗ ಈ ಸತ್ಯನೆಲ್ಲ ಜೀರ್ಣ ಮಾಡ್ಕೋತೀವ? ವಾದಿಸ್ತೀವಿ, ಹೆಂಗ್ ಸತ್ತೋದು ನಮ್ಮನೆಯಲ್ಲಿ, ನಾವ್ ಎಷ್ಟು ಪೂಜೆ ಮಾಡಿದ್ದು, ನಿಮಗೇನ್ ಗೊತ್ತು ಸತ್ಸಂಗದಲ್ಲಿ ನೀವ್ ಹೇಳ್ತೀರಾ ಅಂತ. ಯಾಕೆ ಅಂತಂದ್ರೆ ಈ ಜ್ಞಾನ ಹೋಗಿದ್ರೆ ಆ ಮಾತು ಹೇಳಲ್ಲ. ಈ ಜ್ಞಾನ ಹೋಗಿದ್ರೆ ನನಗೆ ಸಮಸ್ಯೆಗಳು ಅಂತ ಹೇಳಲ್ಲ. ಈ ಜ್ಞಾನ ಹೋಗಿದ್ರೆ ನನಗೆ ಕಾಯಿಲೆಗಳು ಅಂತ ಹೇಳಲ್ಲ. ಯಾಕೆ? ಯಾವ ಜ್ಞಾನ? ನನ್ನ ಪ್ರಾರಬ್ಧದಿಂದಲೇ ನನಗೆ ಸಮಸ್ಯೆಗಳು, ನಾನ್ ಅವ್ರಿಗೆ ಮೋಸ ಮಾಡಿದ್ದೆ, ಈಗ ನನಗೆ ಇನ್ನೊಬ್ರು ಮೋಸ ಮಾಡ್ತಾ ಇದ್ದಾರೆ. ಮತ್ತೆ ನನ್ನ ಪ್ರಾರಬ್ಧದಿಂದನೇ ನನಗೆ ಅನಾರೋಗ್ಯ. ಯಾಕೆ? ಏನೇನೋ ಮಾಡಿದ್ದೀನಿ, ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ. ಯಾವ್ಯಾವೋ ಕರ್ಮಗಳು ಪಾಪಗಳು ಮಾಡಿ ನಾನೇ ಕೇಳ್ಕೊಂಡ್ ಬಂದಿದ್ದೀನಿ ಈ ಕಾಯಿಲೆಗಳೆಲ್ಲಾನು ಅಂತ ಜ್ಞಾನ ನಮಗೆ ಆಗ್ತಾ ಇತ್ತು. ಈ ಸತ್ಸಂಗ ಅರ್ಥ ಆಗದೆ ಇರೋದ್ರಿಂದ ಇವಾಗ್ಲೂನು ಅವರಿಂದ ನಮ್ಗೆ, ಇವರಿಂದ ನಮ್ಗೆ, ನಮ್ಮ ಮುತ್ತಜ್ಜಿಗೆ ಶುಗರ್ ಇತ್ತು, ಅದಕ್ಕೆ ನನಗ್ ಶುಗರ್ ಬಂತು ಅಂತ ಹೇಳೋದು. ಮತ್ತೆ ನಿಮ್ ಮುತ್ತಜ್ಜಿ ಹತ್ರ ಎಷ್ಟು ದುಡ್ಡಿತ್ತು, ನಿನ್ನ ಹತ್ರ ಯಾಕೆ ದುಡ್ಡು ಬಂದಿಲ್ಲ ನೋಡಿ? ನಿಂದೆ ಹಾಕೋದು, ಅವ್ರಿಗಿಂದ ನನಗ್ ಬಂದಿತ್ತು ಅಂತ. ಮತ್ತೆ ನಿಮ್ ಮುತ್ತಜ್ಜಿ ಎಷ್ಟು ಆರೋಗ್ಯವಾಗಿದ್ದು, ಶುಗರ್ ಒಂದು ಬಿಟ್ಟು ಎಲ್ಲಾ ಕೆಲ್ಸ ಮಾಡ್ತಾ ಇದ್ರು. ಈಗ ನೀವು ಮಾಡ್ತೀವ ಅಷ್ಟು ಕೆಲ್ಸ? ಶುಗರ್ ಜೊತೆ ಇನ್ನೆಷ್ಟು ಕಾಯಿಲೆಗಳಿಲ್ಲ. ಹಿಂಗೆ ನಾವು ಸಮರ್ಥನೆ ಮಾಡ್ಕೊಳಕ್ ಹೋಗ್ತೀವಿ ಅರ್ಜುನನ್ ತರ. ಪಾಪ ಬಂದ್ಬಿಡ್ತೈತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಯಾವುದೇ ಕಾರಣದಿಂದ ನಾವು ನಾಶ ಆಗದೆ ಇರೋರು. ಹಂಗಾದ್ಮೇಲೆ ನೀನು ಧೈರ್ಯವಾಗಿರ್ಬೇಕಲ್ವಾ? ಯಾಕೆ ಇಷ್ಟೊಂದು ನಾನು ಯುದ್ಧ ಮಾಡಲ್ಲ ಅಂತ ಇದೀಯಾ ಅಂತ ಹೇಳ್ತಾರೆ. ಅರ್ಜುನ ಏನು ತಲೆಗೆ ಒಂದು ಮಾತು ಹೋಗ್ತಾನೆ ಇಲ್ಲ. ಹೋಗಿದ್ದಿದ್ರೆ ಆನಂದ ಬರ್ತಾ ಇತ್ತು, ಆಯ್ತು ಯುದ್ಧ ಮಾಡ್ತೀನಿ ಅಂತ ಹೇಳೋನು. ಇನ್ನು ಐತಲ್ವಾ ಅಜ್ಞಾನ, ಬಾಹುಬಲ ಐತೆ, ಯುದ್ಧದಲ್ಲಿ ಗೆಲ್ತಾನೆ. ಏನಿರ್ಬೇಕು? ಮುಖ್ಯವಾಗಿ ಬುದ್ಧಿಬಲ ಇರ್ಬೇಕಲ್ವಾ? ಅದಕ್ಕೆ ಪರಮಾತ್ಮ ಇನ್ನೊಂದು ಶ್ಲೋಕ ಹೇಳನಪ್ಪ, ಇವನಿಗೆ ಏನನ್ನ ಅರ್ಥ ಆಗುತ್ತಾ ಅಂತ ಇನ್ನೊಂದು ಶುರು ಮಾಡ್ದ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಇವಾಗ ಇನ್ನು ಕೆಳಕ್ಕಿಳಿದ್ ಬಂದ ಪರಮಾತ್ಮ. ನೋಡೋಣ, ಹಿಂಗನ್ನ ಹೇಳಿದ್ರೆ ಅರ್ಥ ಆಗ್ತಿತೇನೋ ಅಂತ. ನೋಡಪ್ಪ ಅರ್ಜುನ, ಈಗ ನೀನ್ ಏನ್ ಮಾಡ್ತೀಯಪ್ಪ, ಚೆನ್ನಾಗಿರೋ ಬಟ್ಟೆಗಳು ಹಾಕೋತೀಯ. ಈಗ ಬಟ್ಟೆ ಹರಿದೋಗಿದ್ರೆ ಏನ್ ಮಾಡ್ತೀಯ ನೀನು? ಬಿಸಾಕ್ಬಿಡ್ತೀಯಲ್ವಾ? ಅಯ್ಯೋ ಈ ಬಟ್ಟೆ ಹರಿದೋಗೈತೆ, ಬೇಡಪ್ಪ, ಥೂ ಚೆನ್ನಾಗಿಲ್ಲ ಅಂತ. ಅದೇ ತರ
ಈ ದೇಹ ಏನ್ ಮಾಡ್ತಿದೆ, ಅಯ್ಯೋ ಈ ದೇಹಕ್ಕೆ ವಯಸ್ಸಾಗಿದೆ, ಸಾಕು ಇನ್ನು ಇದನ್ನ ಈ ದೇಹ ಆತ್ಮ, ದೇಹದಲ್ಲಿರೋ ಆತ್ಮ ಏನ್ ತಿಳ್ಕೊತಾನೆ, ಸಾಕು ಈ ದೇಹಕ್ಕೆ ವಯಸ್ಸಾಗಿದೆ ಅಲ್ವಾ, ಇದು ಇಷ್ಟೇ ಕೇಳ್ಕೊಂಡ್ ಬಂದಿರೋದು ಪ್ರಾರಬ್ಧದಲ್ಲಿ, ಇಷ್ಟು ಆಯಸ್ಸು ಅಂತ. ಹಂಗಂತ ಹೇಳಿ ಈ ದೇಹದಲ್ಲಿ ನೋಡದೆ ಕಾಯಿಲೆಗಳಾಗಿದೆ, ಎಷ್ಟೊಂದಿದೆ, ಆನಂದ ಪಡಕ್ಕಾಗಲ್ಲ ಅಂತ ಹೇಳಿ ಪರಮಾತ್ಮನೇ ನಮ್ಗೆ ಕರುಣೆಯಿಂದ ಮೃತ್ಯು ಕೊಡ್ತಾನಂತೆ ನೋಡಿ. ಇದು ಗೊತ್ತೇ ಇಲ್ಲ ನಮ್ಗೆ. ಎಷ್ಟು ಕಾಯಿಲೆ ಇರ್ತಿದೆ, ತಿನ್ನಕ್ಕಾಗಲ್ಲ, ಮಲಗಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಅಂದ್ರೇನು ಆಸೆ, ನಾನ್ ಬದುಕ್ಬೇಕು, ನಾನ್ ತಿನ್ಬೇಕು, ನಾನ್ ಅದು ಮಾಡ್ಬೇಕು, ಇದು ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ. ಹೋಗ್ಲಿ ಆನಂದ ಪಡ್ತೀಯಾ? ಆಗಲ್ಲ. ಯಾಕೆ? ಇಂದ್ರಿಯಗಳಲ್ಲೆಲ್ಲಾ ಶಕ್ತಿ ಹೋಗ್ಬಿಟ್ಟೈತೆ. ತಿನ್ಬೇಕು ಅಂತ ಆಸೆ, ತಿನ್ನಕ್ಕಾಗಲ್ಲ. ತಿನ್ಬಿಟ್ರೆ ಬಲವಂತವಾಗಿ ಮತ್ತೆ ಅನಾರೋಗ್ಯ. ಅಲ್ಲೆಲ್ಲೂ ಹೋಗ್ಬೇಕು ಅಂತ ಆಸೆ, ಹೋಗೋದಿಕ್ಕೆ ದೇಹದಲ್ಲಿ ಶಕ್ತಿ ಇಲ್ಲ, ಬಲವಂತವಾಗಿ ಹೋಗ್ತೀಯ, ಮತ್ತೆ ನೀನೇ ದುಃಖ ಅನುಭವಿಸ್ತೀಯ. ಹೋಗಿದ್ ಕಡೆ ಆನಂದನ ಅನುಭವಿಸಕ್ಕಾಗಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನೆ, ಕರುಣೆಯಿಂದ ನಮ್ಗೆ ಮೃತ್ಯು ಕೊಡ್ತಾನಂತೆ, ಇನ್ನೊಂದು ದೇಹಕ್ಕೆ ಹೋಗಿ ಅಲ್ಲಿ ಆನಂದ ಪಡ್ಬೋದಲ್ವಾ ಅಂತ. ಇದು ಗೊತ್ತಾಗೋದೇ ಇಲ್ಲ ನೋಡಿ. ಹಳೆ ಬಟ್ಟೆನ ಹೆಂಗೆ ಬಿಸಾಕ್ತಿವೋ ಹಂಗೆ ಆತ್ಮನು ಈ ದೇಹಗಳನ್ನೇ, ನಶಿಸಿ ಹೋದ ಶರೀರಗಳನ್ನ ತ್ಯಜಿಸ್ಬಿಟ್ಟು ಹೊಸ ಶರೀರ ಪಡ್ತಾನೆ. ಮತ್ತೆ ಅನ್ಬೋದು, ಮತ್ತೆ 5 ವರ್ಷದ ಮಗು ಸತ್ತೋಗುತ್ತೆ, ಮತ್ತೆ 10 ವರ್ಷದ ಮಗು ಸತ್ತೋಗುತ್ತೆ, ಯೌವನದಲ್ಲಿದ್ದವರು ಸತ್ತೋಗ್ತಾರೆ, ಮತ್ತೆ ಅವ್ರ ದೇಹ ಶಕ್ತಿ ಇದೆಯಲ್ವಾ ಅಂತ. ಪ್ರತಿಯೊಂದು ದೇಹನು ಪ್ರಾರಬ್ಧದಲ್ಲಿ ಇಷ್ಟು ಆಯಸ್ಸು ಅಂತ ತಗೊಂಡ್ ಬಂದಿರ್ತಿದೆ. ಅದಕ್ಕೆ ಏನ್ ಮಾಡ್ಬೇಕು, ಬಿಟ್ಟು ಹೋಗ್ಲೇಬೇಕು ನೋಡಿ. ಈ ತರ ನೀನ್ ತಿಳ್ಕೊ, ನಿಮ್ಮ ಗುರುಗಳಿಗೂ ವಯಸ್ಸಾಗಿದೆ, ನಿಮ್ಮ ತಾತನಿಗೂ ವಯಸ್ಸಾಗಿದೆ, ಮತ್ತೆ ಅವ್ರು ಹೊಸ ದೇಹನ ಹುಡ್ಕೊಂಡು ಹೋಗ್ಬೋದಲ್ವಾ, ಅವ್ರ ಆತ್ಮಕ್ಕೆ ಏನೂ ಆಗಲ್ವಲ್ಲ ಅರ್ಜುನ, ಯಾಕಪ್ಪ ನೀನು ಇದು ಅರ್ಥನೇ ಮಾಡ್ಕೋತಾ ಇಲ್ಲ ಅಂತ ಎಷ್ಟೆಲ್ಲ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಈ ಜೀವಾತ್ಮ ಏನ್ ಮಾಡ್ತಿದ್ದೆ, ತನ್ನ ಸುಖಕ್ಕಾಗಿ ಈ ಶರೀರ ತಗೊಂಡಿದ್ದಾನೆ, ತಾನು ಸುಖವಾಗಿರ್ಬೇಕು ಅಂತ. ಯಾವಾಗ ಈ ಶರೀರಕ್ಕೆ ಈ ಸುಖಗಳೆಲ್ಲ ಕಡಿಮೆ ಆಗ್ತೈತಿ ನೋಡಿ, ವಯಸ್ಸಾಗ್ತಾ, ಕೆಲವ್ರಿಗೆ ವಯಸ್ಸಿದ್ದೂನು ಹೇಳ್ತಾರಲ್ವಾ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗುತ್ತೆ, ತೀರ್ಥ ತಗೊಂಡ್ರೆ ಶೀತ ಆಗುತ್ತೆ ಅಂತ. ಆತರ ಅವರ ಪ್ರಾರಬ್ಧದಲ್ಲಿ ಹೇಳಿದ್ನಲ್ವಾ, ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ. ಈ ತರ ಅವರವರ ಆಯಸ್ಸು ತಕ್ಕಂಗೆ ಹೋಗ್ತಾ ಬರ್ತಿದೆ. ದೇಹನ ಬಿಟ್ಟು ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಈಗ ನೀವೇ ನೋಡ್ಕೊಳ್ಳಿ, ಮೊದ್ಲು ಅಲ್ಲೂ ಚೆನ್ನಾಗಿತ್ತು, ಏನ್ ಚೆನ್ನಾಗ್ ತಿಂತಾ ಇದ್ರಿ, ಕಣ್ಣು ಚೆನ್ನಾಗ್ ಕಾಣಿಸ್ತಾ ಇತ್ತು, ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ರಿ, ನಿಮ್ಮನ್ನ ಕಂಡ್ರೆ ಭಯ ಪಡೋದು ಮನೆಯಲ್ಲಿ. ಈಗ ಇಷ್ಟು ವಯಸ್ಸಾದ್ಮೇಲೂ ನಿಮ್ಮಲ್ಲಿ ಅದೇ ಶಕ್ತಿ ಇದೆಯಾ? ಕಣ್ಣು ಸರಿಯಾಗಿ ಕಾಣಲ್ಲ, ಸರಿಯಾಗಿ ತಿನ್ನಕ್ಕಾಗಲ್ಲ, ವಯಸ್ಸಲ್ಲಿದ್ದಂಗೆ ಆಕ್ಟಿವ್ ಆಗಿ ಓಡಾಡಕ್ಕೂ ಆಗ್ತಾ ಇಲ್ಲ. ನೋಡಿ, ಇವಾಗ ಸ್ವಲ್ಪ ಮೈಂಡ್ ಏನನ್ನ ಡಿಸ್ಟರ್ಬ್ ಆಗ್ಬಿಡ್ತು ಅಂದ್ರೆ BP ಜಾಸ್ತಿ ಆಗ್ಬಿಡ್ತಿದೆ. ಇವೆಲ್ಲ ಧರ್ಮ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬರ್ತಿದೆ ಅರ್ಜುನ. ನೀನು ಇನ್ನೂನು ಅಜ್ಞಾನದಿಂದ ಈ ದೇಹದ ಮೇಲೆ ನಮ್ಮ ತಾತ, ನನ್ನ ಗುರು, ನನ್ನ ಬಂಧು ಅಂತ ಇದ್ದೀಯಲ್ವಾ, ಇದು ಸರಿನಾ? ಯಾಕೆ ಹಿಂಗೆ ಯೋಚನೆ ಮಾಡಬಾರ್ದು? ಹಳೆ ಬಟ್ಟೆನ ಬಿಸಾಕ್ತಿವಿ, ಹಾಕೊಳ್ಳಲ್ಲ. ಅದೇ ತರ ಆತ್ಮ ಈ ಸವಕಲಾದ ದೇಹದಿಂದ ಹೊರಗಡೆ ಹೋಗ್ತಿದೆ, ಮತ್ತೆ ಪ್ರಾರಬ್ಧಕ್ಕೆ ತಕ್ಕಂಗೆ ಆಯಸ್ ತಗೊಂಡ್ಬಂದಿದ್ದರಿಂದ ಇನ್ನೊಂದು ದೇಹಕ್ಕೆ ಹೋಗ್ತಿದೆ ಅಂತ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಚೆನ್ನಾಗಿ ಹೇಳ್ತೀನಿ ನೋಡು ಅರ್ಜುನ, ಪದೇ ಪದೇ ಹೇಳಲ್ಲ ನಾನು. ಆತ್ಮನ್ನ ಕೊಲ್ಲಕ್ಕೆ ಸಾಧ್ಯ ಇಲ್ಲ, ನಾಶ ಮಾಡಕ್ಕೂ ಸಾಧ್ಯ ಇಲ್ಲ. ಚೆನ್ನಾಗಿ ತಿಳ್ಕೊ ಅಂತ ಹೇಳ್ದ. ನಾವು ಉಪದೇಶ ಇನ್ನೊಬ್ಬರಿಗೆ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ನಮ್ಮನ್ನ ನಾವು ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳೋದೇ ಇಲ್ಲ. ತಮ್ಮಲ್ಲೇ ಎಷ್ಟು ತಪ್ಪಿಟ್ಕೋತಾರೆ, ಇನ್ನೊಬ್ಬರ ತಪ್ಪನ್ನ ತಿದ್ದಕ್ ಹೋಗ್ತಾ ಇರ್ತಾರೆ ನೋಡಿ. ಯಾಕೆ ಹೇಳಿ? ತಾನು ಡಿಸ್ಟರ್ಬ್ ಆಗಿರ್ತಿದ್ದೆ, ತಂದು ಗೊತ್ತಾಗೋದೇ ಇಲ್ಲ. ನೋಡು, ನೀನ್ ಹಿಂಗಿದ್ಯಾ, ಇದು ತಪ್ಪಲ್ವಾ ಅಂತ ಹೇಳ್ತಾರೆ.
ನಾನ್ ನೋಡ್ದೆ ಮೊನ್ನೆ ಎಲ್ಲ ಅಬ್ಸರ್ವ್ ಮಾಡ್ದೆ. ನಾನು ಎಲ್ಲಿ ಬಂದೇನೋ ಸುಮ್ನೆ ಇರ್ತೀನಿ, ಎಲ್ಲೋ ನೋಡ್ತಾ ಇದ್ದಂಗೆ ಅಬ್ಸರ್ವ್ ಮಾಡ್ತಾನೇ ಇರ್ತೀನಿ ನಿಮ್ಮ ಮಾತುಗಳನ್ನ, ನಿಮ್ಮ ನಡವಳಿಕೆನ ಎಲ್ಲ. ಹ್ಮ್ ಈ ಸತ್ಸಂಗದ ಜ್ಞಾನದಿಂದ ಯೋಚನೆ ಮಾಡೋದೇ ಇಲ್ಲ ನಾವು. ನಂದು ಮಾತ್ರ ಕರೆಕ್ಟ್, ನಿಂದು ತಪ್ಪು ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ಶಾಶ್ವತವಾದ ಜ್ಞಾನದಿಂದ ನೋಡ್ಬೇಕು ಅರ್ಜುನ. ಯಾವಾಗ ಈ ಜೀವಾತ್ಮ ಸುಖ ಅನುಭವಿಸ್ಬೇಕು ಅಂತ ಶರೀರ ತಗೊಂಡಿದ್ದಾನಪ್ಪ, ಸುಖ ಸಿಕ್ಕದಿದ್ದಾಗ ಅವನು ಸ್ವಲ್ಪನು ಕರುಣೆ ಇಲ್ದೇನೆ ಈ ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ಬಿಡ್ತಾನೆ. ನಮ್ಗೇನಂದ್ರೆ ಮನಸ್ಸು ಒಳಗಡೆ ದುಃಖ ತುಂಬಿಕೊಂಡ್ಬಿಟ್ಟೈತೆ ಅರ್ಜುನ. ಯಾಕಂತಂದ್ರೆ ಅಯ್ಯೋ ನಮ್ಮವ್ರು ಇವ್ರಿಗೆ ಏನನ್ನ ಆಯ್ತು ಅಂದ್ರೆ ಏನು ಅಂತ. ಯಾಕಂದ್ರೆ ನಮ್ಮ ಜ್ಞಾನ ಎಲ್ಲ ಇಷ್ಟೇ ಅಲ್ವಾ, ಬರ್ಬೇಕು, ಹುಟ್ಟಬೇಕು, ಸಂಸಾರ ಮಾಡ್ಬೇಕು, ಗಂಡ ಮಕ್ಕಳನ್ನ ಹೆಂಡತಿನ ನೋಡ್ಕೋಬೇಕು, ಮೊಮ್ಮಕ್ಕಳು ಮದ್ವೆ ಮಾಡ್ಬೇಕು, ಮತ್ತೆ ಸತ್ತೋಗ್ಬೇಕು, ಮತ್ತೆ ಇದೇ ಅನುಭವಿಸಕ್ಕೆ ಅಂತ. ಅದೆಲ್ಲ ಇರೋದು. ನಾವು ನಾನು ಆತ್ಮ ಸ್ವರೂಪ ಅಂತ ತಿಳ್ಕೊಳಕ್ಕೆ ಈ ದೇಹ ಇರೋದು. ಇದು ನಮ್ಗೆ ಗೊತ್ತೇ ಇಲ್ಲ ನೋಡಿ. ಚೆನ್ನಾಗಿ ಸಂಸಾರ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಹೋಗ್ಬೇಕು, ಇದಕ್ಕೆ ಈ ದೇಹ ಇರೋದು ಅನ್ಕೊಂಡ್ಬಿಟ್ಟಿದೀವಿ. ಯಾಜ್ಞವಲ್ಕ ಸಂಸಾರ ಜೀವನ ಎಲ್ಲ ಆದ್ಮೇಲೆ ಸನ್ಯಾಸತ್ವಕ್ಕೆ ಹೋಗ್ತಾರಂತೆ. ಮೈತ್ರೇಯಿನೂ ಹೋಗ್ತಾಳೆ. ಆವಾಗ ಅವಳು ತುಂಬಾ ಪ್ರೀತಿ ಗಂಡನ ಮೇಲೆ, ಆದ್ರೆ ಇನ್ನೊಬ್ಬ ಹೆಂಡತಿ ಹೋಗೋದೇ ಇಲ್ಲ. ಅವಳಿಗೆ ಆಸ್ತಿ ಮೇಲೆ ಆಸೆ, ಅವಳು ರಾಜ್ಯನ ಇಟ್ಕೋತಾಳೆ. ಇವಳು ಗಂಡನ ಜೊತೆ ವೈರಾಗ್ಯದಿಂದ ಹೋಗ್ತಾಳೆ ನೋಡಿ. ಅವಾಗ ಕೇಳ್ತೀವಿ, ಪ್ರತಿಯೊಬ್ಬರು ಅಷ್ಟೇ ತಮ್ಮ ಸುಖಕ್ಕಾಗಿನೇ ಜೀವನ ಮಾಡೋದ್ ನೋಡಿ. ನಾವ್ ಅನ್ಕೋತೀವಿ ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ, ಮಗನಿಗೋಸ್ಕರ ಅಂತ. ಅಲ್ಲ, ನನಗೆ ಆನಂದ ಇರೋದಿಕ್ಕೆ ನಾನು ಅವ್ರಿಗೆ ಅಡ್ಗೆ ಮಾಡಿಕ್ತಾ ಇದ್ದೀನಿ. ನನಗೆ ಏನನ್ನ ಆಯ್ತು ಅಂದ್ರೇನೆ ನಾನು ದುಃಖ ಪಡೋದು ಅಂತ. ಇದು ಅರ್ಥನೇ ಆಗೋದಿಲ್ಲ. ಈಗ ನೋಡಿಪ್ಪ, ಡಾಕ್ಟರ್ ಹೇಳ್ತಾರೆ ನೋಡಿ, ನಿಮ್ಗೆ ಆಕ್ಸಿಡೆಂಟ್ ಆಗಿದೆ, ಈ ಕಾಲ್ ತೆಗಿಲೇಬೇಕು, ತೆಗ್ದಿಲ್ಲ ಅಂದ್ರೆ ನೀವ್ ಸತ್ತೋಗ್ಬಿಡ್ತೀರಾ ಅಂದ್ರೆ ನೀವೇನ್ ಹೇಳ್ತೀರಾ? ಅಯ್ಯೋ ಕಾಲ್ ತೆಗೆದ್ ಬಿಡ್ರಿ ಸ್ವಾಮಿ, ಮೊದ್ಲು ನಾನ್ ಬದುಕಿದ್ರೆ ಸಾಕು ಅಂತ ಹೇಳ್ತೀನಿ. ಆಯ್ತು ಅಂತ ಡಾಕ್ಟರು ಕಾಲ್ ತೆಗಿತಾರೆ. ಕಾಲ್ ತೆಗೆದ್ಮೇಲೆ ನೀವು ಮನೆಗೂ ಯಾವಾಗ ಹೋಗ್ತೀನೋ ಮನೆಗೆ ಹಾಸ್ಪಿಟಲ್ ಇಂದ ಅಂತ ಹೇಳ್ತೀರಲ್ವಾ? ಇಲ್ಲ, ಹೋಗುವಾಗ ಕಾಲ್ ತೆಗೆದಾಕಿದ್ದನ್ನ ಅದನ್ನ ಅಯ್ಯೋ ನನ್ನ ಕಾಲಪ್ಪ ಇದು ಅಂತ ತಗೊಂಡೋಗಿ ನನ್ನ ಬೀರವಲ್ಲಿ ಇಡ್ತೀರಾ ನೀವು? ಹಾ, ಸರಿ ಮಾಡಿಸ್ತೀವಿ, ಆಪರೇಷನ್ ಮಾಡಿ ಏನೇನೋ ತೆಗ್ದಾಕಿದ್ದನ್ನೆಲ್ಲ ನಾವ್ ತಗೊಂಡ್ ಹೋಗ್ತೀವ. ಬೇಡಪ್ಪ, ಇದರಿಂದ ನನ್ಗೆ ಇನ್ನೂ ಅನಾನುಕೂಲ, ಈ ಕಾಲ್ ನೋಡಿ ನೋಡಿ ದುಃಖ ಪಡ್ಬೇಕು ಅಂತೀರಾ ಇಲ್ವಾ? ನೋಡಿ, ಅದೇ ತರ ಅಲ್ವಾ ಅರ್ಜುನ, ಈ ದೇಹದಲ್ಲಿ ಏನು ಶಕ್ತಿ ಇಲ್ಲ, ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಆತ್ಮ ಇನ್ನೊಂದು ದೇಹನ ತಗೋತಿದ್ದೆ, ಅದು ಸತ್ತೋಗೋದೇ ಇಲ್ಲ. ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಏನನ್ನ ಮಾಡು, ಅರ್ಜುನನಿಗೆ ಹೋಗ್ತಾನೇ ಇಲ್ಲ ನೋಡಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಸಂಸಾರ ಅನ್ನೋದು ಕಲ್ಮಶದಿಂದ ಕೂಡೈತೆ. ಏನ್ ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು, ಇದೇ ಸಂಸಾರ ಅಲ್ಲ. ಬರುವಂತ ಯೋಚನೆಗಳು, ಏನೇನೋ ಯೋಚನೆಗಳು ಮಾಡ್ತೀವಲ್ವ, ಇವೆಲ್ಲಾ ಸಂಸಾರನೇ. ಇದರಿಂದ ನಾವೇನ್ ಮಾಡ್ತಾ ಇದ್ದೀವಿ? ಜೀವನ ಮಾಡ್ತಾ ಇದ್ದೀವಿ. ನಮ್ಗೆ ಈ ಜ್ಞಾನ ಗಂಗೆ ಹೋಗಿ ಟಚ್ ಮಾಡ್ತಾ ಇಲ್ಲ, ಕಿವಿಯಲ್ಲಿ ಟಚ್ ಮಾಡ್ತಾ ಐತೆ ಸತ್ಸಂಗದ ಜ್ಞಾನ. ಅದು ಮನಸ್ಸಲ್ಲಿ ಹೋಗಿ ಕೂತ್ಕೋತಾ ಇಲ್ಲ, ಕೆಲ್ಸ ಮಾಡ್ತಾ ಇಲ್ಲ. ಇಷ್ಟೇ ನೋಡಿ. ಯಾರು ಪರಮಾತ್ಮ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮನುಷ್ಯಾಣಂ ಸಹಸ್ರೇಶು ಅಂತ. ಯಾರೋ ಸಾವಿರಾರು ಜನರಲ್ಲಿ ಒಬ್ಬನಿಗೆ ಏನ್ ಪರಮಾತ್ಮ ಅಂದ್ರೆ ಅಂತ ಬರ್ತಿದಂತೆ. ಅಂತವರಿಗೆ ಮಾತ್ರ, ಯಾರು ಈ ಸತ್ಸಂಗದ ಜ್ಞಾನದಲ್ಲಿ ಈಜಾಡ್ತಾ ಇದ್ದಾರೆ ನೋಡಿ, ಅವ್ರು ಹೆಂಗಿರ್ತಾರೆ ಗೊತ್ತಾ ಅರ್ಜುನ? ಆನಂದವಾಗಿರ್ತಾರೆ. ಚೆನ್ನಾಗಿ ತಿಳ್ಕೊಳ್ಳಿ. ಆಮೇಲೆ
ಈ ಸತ್ಸಂಗದ ಜ್ಞಾನ, ಭಗವದ್ಗೀತೆ ಜ್ಞಾನ ಪೂರ್ತಿ ಅವ್ರಿಗೆ ತುಂಬಿಕೊಂಡ್ಬಿಡ್ತಿದೆ. ಆ ಜ್ಞಾನದಿಂದ ಜೀವನ ಮಾಡ್ತಾರೆ. ಯಾರು ಈ ಸತ್ಸಂಗದ ಜ್ಞಾನದಿಂದ ಜೀವನ ಮಾಡ್ತಾರೋ ಅವನ್ಗೆ ಏನ್ ಸಿಕ್ಕುತ್ತೆ? ಪರಮಾತ್ಮನೇ ಸಿಕ್ಕುತ್ತೆ ನೋಡಿ. 3 ಉಪಯೋಗ ಇದೆ ನೋಡಿ ಈ ಭಗವದ್ಗೀತೆಯಿಂದ. ಅವನು ಯಾವಾಗ್ಲೂ ಆನಂದವಾಗಿರ್ತಾನೆ ನೋಡಿ. ನಿಮ್ಗೆ ಗೊತ್ತಿದ್ದರು ಕೆಲವರು ಎಷ್ಟು ಸಮಸ್ಯೆಗಳಲ್ಲೂ ಆನಂದವಾಗಿರ್ತಾರೆ ಅಂದ್ರೆ ಒಂದೇ ಒಂದು ಈ ಸತ್ಸಂಗದ ಜ್ಞಾನ ಅವರಲ್ಲಿ 24 ಗಂಟೆನೂ ಕೆಲಸ ಮಾಡ್ತಿದ್ದೆ, ಎಚ್ಚರವಾಗಿರ್ತಿದ್ದೆ. ಮತ್ತೆ ಇನ್ನು ಅವ್ರಿಗೆ ದುಡ್ಡು ಬೇಕು ಎಲ್ಲ ಅನ್ಕೊಂಡಿದ್ದೆಲ್ಲ ಇದ್ರೆ ಆನಂದ ಅಂತಲ್ಲ. ಈ ಜ್ಞಾನ ಒಂದಿತ್ತು ಅಂದ್ರೆ ಏನಿಲ್ಲ ಅಂದ್ರೇನು ಆನಂದವಾಗಿರ್ತೀವಿ, ಏನೇನು ಇದ್ರೇನು ಆನಂದವಾಗಿರ್ತೀವಿ ನೋಡಿ. ಈ ಜ್ಞಾನ ಇಲ್ಲ ಅಂತಂದ್ರೆ ಏನು ಇದ್ರೇನೋ ಆನಂದ ಸಿಕ್ಕೋದೇ ಇಲ್ಲ ನೋಡ್ಕೊಳ್ಳಿ. ಯಾರು ಈ ಭಗವದ್ಗೀತೆನ ಅನುಸಂಧಾನ ಮಾಡ್ತಾರೆ ನೋಡಿ, ಅವರು ಮಾತ್ರ ಈ ಜೀವನದಿಯ ದುಃಖನ ದಾಟಕ್ಕೆ ಸಾಧ್ಯ ಆಗ್ತಿದೆ. ಇನ್ನು ಮಿಕ್ಕಿದವರೆಲ್ಲ ಇದೇ ನಿಯಮಗಳು, ಇದೇ ಆಚರಣೆಗಳು, ಅಜ್ಜಿ ಹೇಳಿದ್ರು, ತಾತ ಹೇಳಿದ್ರು, ಅಮ್ಮ ಹೇಳಿದ್ರು ಅಂತ ಇಲ್ಲಿ ಜನ್ಮಗಳಿಂದಾನೂ ಒದ್ದಾಡಿ ಹೆಂಗೋ ಪುಣ್ಯದಿಂದ ಈ ಜನ್ಮದಲ್ಲಿ ಗುರು ಸಿಕ್ಕಿದರೆ ಇವಾಗ್ಲೂನು ಗುರುಜಿ ಜ್ಞಾನನ ಕೇಳೋದು, ಮತ್ತೆ ಸಂಸಾರ ಅನ್ನೋ ಸಾಗರದಲ್ಲಿ ಬೀಳೋದು. ನಾನು ಮುಳುಗೋಗ್ತಾ ಇದ್ದೀನಿ, ಅಯ್ಯೋ 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 ಅಂತ ಕಿರ್ಚೋದೆ. ಯಾಕೆ ಹೇಳಿ? ಈ ನಿಯಮಗಳಲ್ಲಿ, ಧರ್ಮ ಆಚರಣೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಆನಂದ ನಮ್ಗೆ ಇಲ್ವೇ ಇಲ್ಲ. ಸುಮ್ನೆ ಯಾವಾಗ್ಲೂ ಒಂದ್ ಸ್ವಲ್ಪ ಆನಂದ ಆಗುತ್ತೆ, ಆಹಾ ಸತ್ಸಂಗ ಅನ್ನೋದು. ಮತ್ತೆ ಆ ನಿಯಮಗಳು, ಆಚರಣೆಗಳು ಇಲ್ಲೇ ಬಿದ್ದು ಹೋಗ್ತೀವಿ. ಧರ್ಮಾಚರಣೆಗಳು, ಯಾಕಂದ್ರೆ ಸಾಮಾನ್ಯ ಮನುಷ್ಯರಲ್ವಾ ನಾವು. ಪರಮಾತ್ಮನ್ನ ಒಬ್ಬನ್ನೇ ಹಿಡ್ಕೊಂಡ್ರೆ ಸಾಕು. ಈ ಆಚರಣೆಗಳು ಏನು ನಮ್ಮನ್ನ ಮಾಡಲ್ಲ, ಈ ನಿಯಮಗಳು ನಮ್ಮನ್ನ ಏನೂ ಮಾಡಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಪರಮಾತ್ಮ ಹೇಳಿದಾನೆ. ನಾವು ಹಂಗೆ ನಾವು ಬಿಡ್ತೀವಿ ನಮ್ಮ ಧರ್ಮಗಳನ್ನು. ಸರ್ವಧರ್ಮಾನ್, ಯಾವ ಧರ್ಮನು ನಾವು ಬಿಡೋದೇ ಇಲ್ಲ. ಬೇಕಾದ್ರೆ ಪರಮಾತ್ಮ ನಿನ್ನನ್ನೇ ಬಿಡ್ತೀನಿ ಅಂತ ಬಿಟ್ಟಿದ್ದಕ್ಕೆ ನಾವೆಲ್ಲ ದುಃಖ ಅನುಭವಿಸ್ತಾ ಇರೋದು. ಯಾರು ಜೀವನದಲ್ಲಿ ಆನಂದವಾಗಿದ್ದಾರೆ ಅಂದ್ರೆ ಅವರು ಪರಮಾತ್ಮನ್ನ ಹಿಡ್ಕೊಂಡಿದ್ದಾರೆ. ಏನ್ ಪರಮಾತ್ಮ ಅಂದ್ರೆ? ಗುರುವನ್ನ ಹಿಡ್ಕೊಂಡಿದ್ದಾರೆ. ಏನ್ ಗುರು ಅಂದ್ರೆ? ಜ್ಞಾನ ನೋಡಿ. ಈ ಜ್ಞಾನನ ಹಿಡ್ಕೊಂಡಿದ್ದಕ್ಕೆ ಅವರು ಆನಂದವಾಗಿರ್ತಾರೆ. ಎಲ್ಲಾ ಸಮಸ್ಯೆಗಳಿಂದನೂ ಹೊರಗಡೆ ಬರ್ತಾ ಇದ್ದಾರೆ. ಈ ಜ್ಞಾನ ನಮಗೆ ಇಲ್ಲದೆ ಇದ್ದಕ್ಕೆ ಬರೀ ಸಮಸ್ಯೆಗಳನ್ನೇ ಇಟ್ಕೊಂಡು ಅಯ್ಯೋ ಸತ್ತೋಗ್ಬಿಟ್ರೆ ಏನಾಗುತ್ತೆ, ಅರ್ಶನ ಕೊರಗ್ತಾವನಲ್ಲ, ಯುದ್ಧರಂಗದಲ್ಲಿ ಇಷ್ಟು ಜನ ಸತ್ತೋಗ್ಬಿಡ್ತಾರೆ, ಇವ್ರಿಗೆಲ್ಲ ಪಿಂಡ ಬಿಡಕ್ಕಾಗಲ್ಲ, ಇವರೆಲ್ಲ ನರಕಕ್ಕೆ ಹೋಗ್ತಾರೆ, ಎಷ್ಟು ಇವ್ರಿಗೆ ಮೋಕ್ಷ ಸಿಕ್ಕಲ್ಲ, ಎಲ್ಲಿ ಹೋಗ್ತಾರೆ? ಕರೋನಾದಲ್ಲಿ ಎಷ್ಟು ಜನ ಸತ್ತೋದ್ರು. ಗಂಡ ಹೆಂಡತಿ ಮುಖ ನೋಡ್ಲಿಲ್ಲ, ಹೆಂಡತಿ ಗಂಡನ್ ಮುಖ ನೋಡ್ಲಿಲ್ಲ, ಮಕ್ಕಳು ತಂದೆ ತಾಯಿ ನೋಡ್ಲಿಲ್ಲ. ಭಯ ಅದ್ ನಮ್ಗೆ ಅಂಟ್ಕೋತಿದೆ ಅಂತ. ಅವ್ರಿಗೆ ಎಲ್ಲೆಲ್ಲೋ ದೇಹಗಳು ತಗೊಂಡೋಗಿ ಬಿಸಾಕಿದ್ದು ಟಿವಿಯಲ್ಲಿ ಎಷ್ಟು ನೋಡಿಲ್ಲ. ಅಪರಕರ್ಮಗಳು ಮಾಡ್ಲೇ ಇಲ್ಲ ಅವ್ರಿಗೆ. ಏನಾದ್ರು ದೆವ್ವ ಆಗಿ ಬಂದಿದ್ದಾರ ಅವರು ಬೇರೆಯವ್ರಿಗೆ ಹಿಂಸೆ ಕೊಡಕ್ಕೆ? ಇಲ್ಲ. ಅಪರಕರ್ಮ ಮಾಡ್ಲಿಲ್ಲ ಅಂತ ಅವ್ರ ಕುಟುಂಬ ಏನ ನಾಶ ಆಯ್ತಾ? ಇಲ್ಲ. ಅರ್ಜುನನ್ಗೆ ಅದು ಗೊತ್ತಾಗ್ತಾನೆ ಇಲ್ಲ. ಸಂಕರೋ ನರಕ ಯೈವ, ಅಯ್ಯೋ ಕುಲ ಕೆಟ್ಟೋಗ್ಬಿಡ್ತಿದ್ದೆ, ಅವತ್ ಸತ್ತೋಗ್ಬಿಡ್ತೆ. ಆ ಹೆಂಡತಿಗಳು ಎಲ್ಲೆಲ್ಲೋ ಹೋಗ್ತಾರೆ, ಅಧರ್ಮದಲ್ಲಿ ಹೋಗ್ತಾರೆ. ಸತ್ತೋದವ್ರಿಗೆ ಪಿಂಡ ಬಿಡೋದು ಯಾರು? ಮೋಕ್ಷಕ್ಕೆ ಹೋಗಲ್ಲ ಅವರು, ನರಕಕ್ಕೆ ಹೋಗ್ತಾರೆ. ಈಗ ಅವಾಗ ಕರೋನಾದಲ್ಲಿ ಸತ್ತೋಗ್ದೆ ಯಾರು ಅವ್ರಿಗೆ ತಿಥಿ ಇಲ್ಲ, ಹಾಲಿಲ್ಲ, ಸಮಾಧಿ ಇಲ್ಲ, ಸಾಮ್ರಾಣಿ ಇಲ್ಲ. ಚೆನ್ನಾಗಿಲ್ವಾ ಕುಟುಂಬದಲ್ಲಿ ಅವರೆಲ್ಲ? ಈ ಅರ್ಧಂಬರ್ಧ ಜ್ಞಾನ ಇಟ್ಕೊಂಡು ಏನ್ ಸಮಸ್ಯೆ ಬಂದ್ರೇನು, ಆ ಪೂಜೆ ಮಾಡಿಲ್ಲ ಅದಕ್ಕೆ ಹಿಂಗಾಯ್ತು, ಈ ಪೂಜೆ ಮಾಡ್ಲಿಲ್ಲ ಇದಕ್ ಹಿಂಗಾಯ್ತು. ಫಿಕ್ಸ್ ನೀವೇನೆ. ಎಲ್ಲಿವರೆಗೂ ಈ ಜ್ಞಾನ ನಿನ್ನಲ್ಲಿ ಹೋಗಲ್ವೋ ಅಲ್ಲಿವರೆಗೂ ಏನೂ ಆಗಲ್ಲ ನೋಡಿ. ಕಾಶಿಯಲ್ಲಿ ನೋಡಿದ್ವಲ್ಲ, ಕಣ್ಣು ಮುಂದೆನೆ ನೋಡಿದ್ವಲ್ವಾ? ಅಲ್ಲಿ ಮಣಿಕರ್ಣಿಕಾ ಘಾಟ್ ಅಲ್ಲಿ ಎಷ್ಟು ಶವಗಳು ಸುಡ್ತಾ ಇದ್ದಾರೆ. ಅದರ ಹಿಂದ್ಗಡೆನೆ ಮನೆ ಇರೋದು.
ಆ ಮನೆಯವರು 24 ಗಂಟೆ, ಯಾಕಂದ್ರೆ ಅಲ್ಲಿ ಡೇ ಅಂಡ್ ನೈಟ್ ಶವ ಸುಡ್ತಾರಲ್ವಾ, ಇದೇ ವಾಸನೆ ತಗೋತಾ ಇರ್ತಾರೆ. ಅಲ್ಲಿಂದ ನೋಡ್ತಾನೂ ಇರ್ತಾರೆ ಶವಗಳು ಸುಡೋದೆಲ್ಲ. ಎಷ್ಟು ಕೋಟಿ ಕೋಟಿ ಶವಗಳು ಸತ್ತಿದೆ ಅಲ್ಲಿ. ಅಲ್ಲಿ ಇರೋ ಮನೆಯವರಿಗೆ ಯಾವ್ದನ್ನ ಒಂದ್ ಆತ್ಮ ಹೋಗಿ ಹಿಂಸೆ ಕೊಟ್ಟೈತಾ? ಇಲ್ಲ. ಹರಿಶ್ಚಂದ್ರ ಘಾಟ್ ನಾವಿದ್ವಿ ಕಾಶಿಯಲ್ಲಿ, ಪಕ್ಕದಲ್ಲೇ, ಅದರ ಪಕ್ಕದಲ್ಲಿ ನಮ್ದು ರೂಮು. ಕಾಣಿಸ್ತಾ ಐತೆ ಕಿಟಕಿಯಿಂದ ಎಲ್ಲ ಶವಗಳು ಸಾಯೋದು ಎಲ್ಲಾನು. ಅದೇ ನಾವ್ ಬೇರೆ ಕಡೆ ಶವ ಸಾಯುವಾಗ ಹಂಗೆಲ್ಲ ನೋಡ್ತೀವ? ನಾವ್ ಅಲ್ಲೇ ಮಲ್ಕೊಂಡು ಅಲ್ಲೇ ಇದ್ದು ಅಲ್ಲೇ ಊಟ ಮಾಡಿ, ಶವ ಸಂಸ್ಕಾರ ಸುಡ್ತಾವ್ರೆ, ನಾವ್ ರೂಮಲ್ಲಿ ಊಟ ಮಾಡ್ತಾ ಇದ್ದೀವಲ್ವಾ. ಏನಾಯ್ತು? ಏನೇನೋ ಆಗೋದು ಯಾರಿಗೆ ಗೊತ್ತಾ? ಅಜ್ಞಾನದಲ್ಲಿದ್ದವ್ರಿಗೆ ಆಗೋದು. ಈ ಜ್ಞಾನದಲ್ಲಿದ್ದವ್ರಿಗೆ ಏನೂ ಆಗಲ್ಲ ನೋಡಿ. ಅದಕ್ಕೆ ಅರ್ಜುನನ್ಗೆ ಅಜ್ಞಾನ ತುಂಬಿಕೊಂಡೈತೆ. ನಮ್ಮವ್ರಿಗೆ ನರಕ ಸಿಕ್ಕುತ್ತೆ, ನಮ್ಮವ್ರಿಗೆ ಪಿಂಡ ಕೊಟ್ಟಿಲ್ಲ ಅಂದ್ರೆ ಕರ್ಮ ಸುತ್ಕೊಂಡ್ಬಿಡ್ತಿದೆ, ಆ ಕುಟುಂಬ ಉದ್ಧಾರ ಆಗಲ್ಲ. ಇದೆಲ್ಲ ಬಂತು. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಜ್ಞಾನವನ್ನ ಹೇಳ್ತಾ ಇದ್ದಾನೆ. ಇನ್ನು ಹೋಗ್ತಾ ಇಲ್ಲ ಅರ್ಜುನ್ ತಲೆಯಲ್ಲಿ, ಯಾಕಂದ್ರೆ ನಮ್ಮ ಪ್ರತಿನಿಧಿ ಅಲ್ವಾ ಅವನು. ಅದಕ್ಕೆ ನೋಡೋಣ ಮುಂದಿನ ಶ್ಲೋಕದಲ್ಲಿ ಏನಂತ ಹೇಳಿ ಬುದ್ಧಿ ಹೇಳ್ತಾರೆ ಅಂತ. ಸರಿನಾ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.